ಹಣ ನೋಡಿದ ತಕ್ಷಣ ಹಣ ನೋಡಿದ ತಕ್ಷಣ ನಿಮ್ಗೆ ಯಾವ ಫೀಲಿಂಗ್ ಬರ್ತಾ ಇದೆ? ನಿಮ್ಮ ಮನೆಯ ಪ್ರಾಬ್ಲಮ್ಸ್ ಬರುತ್ತಾ? ಇಲ್ಲ ನನ್ನ ಹತ್ರ ಅಬಂಡೆಂಟ್ ಹಣ ಇದೆ ಮ್ಯಾಮ್. ಬಟ್ ಪ್ರಾಪರ್ ಆಗಿ ನನಗೆ ಇನ್ವೆಸ್ಟ್ ಮಾಡಕ್ ಬರ್ದಿಲ್ಲ. ನಾನು ಸೇಫ್ ಆಗಿ ಇಟ್ಕೊಬಿಟ್ಟಿದ್ದೀನಿ ಅನ್ನುವಂತ ಥಾಟ್ಸ್ ಬರ್ತಾ ಇದೆಯಾ? ಅಂಡ್ ನಿಮ್ಮ ಹಣ ನೀವು ಕೊಟ್ಟು ಬೇರೆಯವರಿಗೆ ಕೊಟ್ಟು ನೀವು ತಗೊಂಡಿರಾ ಅದೇ ಪ್ಯಾಟರ್ನ್ ರಿಪೀಟ್ ಮಾಡ್ತಿದ್ದೀರಾ. ನೀವು ಒಬ್ಬರ ಹತ್ರ ಹಣ ಕೊಟ್ಟಿರ್ತೀರಾ, ಅವ್ರು ನಿಮಗೆ ಮೋಸ ಮಾಡ್ತಾರೆ. ಮತ್ತೆ ಇನ್ನೊಬ್ರು ಕೊಡ್ತೀರಾ, ಅವರು ಮೋಸ ಮಾಡ್ತಾರೆ. ಇನ್ನೊಬ್ರು ಕೊಡ್ತೀರಾ, ದ ಸೇಮ್ ಪ್ಯಾಟರ್ನ್ ಯಾವ ಪ್ಯಾಟರ್ನ್ ರಿಪೀಟ್ ಆಗ್ತಿದೆ ಹಣದಲ್ಲಿ? ಇದನ್ನ ಬರ್ಕೊಳ್ಳಿ. ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನೀವು ಎಮೋಷನಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಈ ಮನಿ ಬ್ಲಾಕ್ಸ್ ಅನ್ನೋದು ನಿಮ್ಮ ಎಮೋಷನ್ಸ್ ಇಂದಾನೆ ಅರ್ಧಕ್ಕರ್ಧ ಪ್ರಾಬ್ಲಮ್ಸ್ ಬರೋದು ಹಣದಲ್ಲಿ. ಓಕೆ, ಇದನ್ನ ಬರ್ಕೊಂಡ್ರಾ? ಎಮೋಷನಲ್ ಬ್ಲಾಕ್ಸ್ ಅನ್ನೋದು ನಿಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ಹಣದ ಮೇಲೆ ಅಂಡ್ ಯಾವ ತರಹದ ಬಿಲೀಫ್ಸ್ ನ ಸೆಟ್ ಮಾಡಿದ್ರೆ ಹಣಕ್ಕೆ ಏನ್ ಬಿಲೀಫ್ ಇದೆ ಅದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮನಿ ಫ್ಲೋ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಮ ಮನಿ ಸ್ಟಾಪ್ ಆಗ್ಬೇಕು ಅಂದ್ರೆ ನೀವು ಹಣದ ಬಗ್ಗೆ ಇರುವಂತಹ ಫೀಲಿಂಗ್ಸ್ ಅಂಡ್ ಹಣದ ಮೇಲೆ ಇರುವಂತಹ ಬಿಲೀಫ್ ಸಿಸ್ಟಮ್ ಇವೆರಡರಿಂದನೇ ನಿಮ್ಗೆ ಹಣ ಬ್ಲಾಕ್ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಮನೆಗೆ ಹಣ ಬರ್ದಿರ ಇರೋದಕ್ಕೂ ಇದೇ ಕಾರಣ, ನಿಮ್ಮ ಮನೇಲಿ ಮನಿನ ನೀವು ಸ್ಪೆಂಡ್ ಮಾಡೋದಕ್ಕೂ ಇದೇ ಕಾರಣ ಇದೆ. ನಿಮ್ಮ ಹಣದ ಮೇಲೆ ಇರುವಂತಹ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ, ಎಷ್ಟು ರಿಪೀಟೆಡ್ ಆಗಿ ಏನ್ ಹೇಳ್ತಾ ಇದ್ದೀರಾ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ಹಣನ ಸಂಪಾದನೆ ಮಾಡಿದ್ರೇನು, ನೀವೇನಾದ್ರೂ ಈ ಪ್ಯಾಟರ್ನ್ಸ್ ಅಲ್ಲಿ ಇದ್ದೀರಾ, ಈ ಎಮೋಷನಲ್ ಬ್ಲಾಕ್ಸ್ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೇನು ನೀವು ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಇರಲ್ಲ. ಆ ಮನಿ ಅನ್ನೋದು ಯಾವಾಗ್ಲೂ ಅಷ್ಟೇ ನಿಮ್ಮ ಆಕ್ಷನ್ಸ್‌ಗೆ ನೀವು ಮಾಡುವಂತಹ ಕೆಲ್ಸಕ್ಕೆ ಈ ತರ ಅಲ್ಲ ಯಾವಾಗ್ಲೂ ಅದಕ್ಕೆ ವರ್ಕ್ ಮಾಡೋದು. ನಿಮ್ಮ ಬಿಲೀಫ್ಸ್ ಅಂಡ್ ನಿಮ್ಮ ಎಮೋಷನ್ಸ್‌ಗೆ. ಇವಾಗ ಒಂದು ಪೇಪರ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗಿ ಬರ್ಕೊಳ್ಳಿ. ಯಾವ ಎಮೋಷನಲ್ ಬ್ಲಾಕ್ಸ್‌ನ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ? ಫಿಯರ್ ಆಫ್ ಲೂಸಿಂಗ್ ಮನಿನ? ಹಣ ನೋಡಿದ ತಕ್ಷಣ ನೀವು ಜಾಸ್ತಿ ಹಣ ನಿಮ್ಮ ಹತ್ರ ಬರ್ತಾ ಇದೆ ಅಂದಾಗ ಇದೇನಾದ್ರು ಮಿಸ್ ಆಗ್ಬಿಟ್ರೆ ನಂಗೆ ಅನ್ನುವಂತ ಥಾಟ್ಸ್ ಬರ್ತಾ ಇದೆಯಾ? ಇಲ್ಲಾಂದ್ರೆ ಗಿಲ್ಟ್ ಅರೌಂಡ್ ಮನಿ. ನೀವು ಹಣ ಅರ್ನ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಕಮಿಷನ್ ಬರುತ್ತೆ. ಆ ಕಮಿಷನ್ ತಗೊಳೋದಕ್ಕೆ ನೀವು ಗಿಲ್ಟ್ ಫೀಲ್ ಆಗ್ತಾ ಇದ್ದೀರಾ? ಅಯ್ಯೋ! ಇದು ನನ್ಗೆ ಒಳ್ಳೆ ಹಣನ ಕೆಟ್ಟ ಹಣನ ಈಗ ಕಮಿಷನ್ ತಗೋಬಿಟ್ರೆ ನಂಗೆ ಕರ್ಮ ಬಂದ್ಬಿಡುತ್ತಾ? ಈ ತರದ ಥಾಟ್ಸ್ ಹಣದ ಮೇಲೆ ನೀವು ಆಗ್ತಾ ಇದ್ದೀರಾ ರಿಪೀಟೆಡ್ ಆಗಿ. ಇದನ್ನ ಬರ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಐಡೆಂಟಿಫೈ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಬ್ಲಾಕ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಓಕೆ. ಅಂಡ್ ಚೈಲ್ಡ್‌ಹುಡ್ ಅಲ್ಲಿ ಟ್ರಾಮಾ ಇರುತ್ತೆ ಕೆಲವ್ರಿಗೆ. ಹಣ ಅಂದಿದ ತಕ್ಷಣ ಚೈಲ್ಡ್‌ಹುಡ್ ಅಲ್ಲಿ ಟ್ರಾಮಾ ಆಗುತ್ತಾ? ಒಬ್ರಿಗೆ ಹಣ ಕೊಟ್ಟಿರ್ತಾರೆ ನಿಮ್ಮ ಮನೇಲಿ, ಇನ್ನೊಬ್ರಿಗೆ ಹಣ ಕೊಟ್ಟಿರಲ್ಲ. ಪಾರ್ಶಿಯಾಲಿಟಿ ಮಾಡಿರ್ತಾರೆ. ಹಣದ ಬಗ್ಗೆ ಪಾರ್ಶಿಯಾಲಿಟಿ ಮಾಡಿರ್ತಾರೆ. ನಿಮ್ಗೆ ಪಕ್ಕದಲ್ಲಿರೋರು ನಿಮ್ಮ ಹತ್ರ ಹಣ ಇಲ್ಲ ಅಂತ ನಿಮ್ಮನ್ನ ದೂರ ಹಾಕಿರೋದು ಇರುತ್ತೆ. ನಿಮ್ಮ ಫ್ಯಾಮಿಲಿಗಳಲ್ಲಿ ನಿಮ್ಮನ್ನ ಹಣ ಇಲ್ಲ ಅಂತ ಕೀಳಾಗಿ ನೋಡಿರೋದು ಇರುತ್ತೆ. ಇವೆಲ್ಲವೂ ನಿಮ್ಮ ಚೈಲ್ಡ್‌ಹುಡ್ ಅಲ್ಲಿ ಆಗಿರುವಂತಹ ಟ್ರಾಮಾ. ಓಕೆ. ನಿಮ್ಮ ಪೇರೆಂಟ್ಸ್ ಎಷ್ಟು ಸತಿ ಫೈಟ್ ಮಾಡಿರ್ತಾರೆ ಹಣಕ್ಕೆ? ಎಷ್ಟೊಂದ್ ಸತಿ ಹಣ ನೋಡಿ ಫೈಟ್ ಮಾಡಿರ್ತಾರಲ್ಲ, ಹಣನ ಕೇರ್‌ಲೆಸ್ ಆಗಿ ಮಾತಾಡಿರ್ತಾರೆ. ಹಣಕ್ಕೋಸ್ಕರ ರಿಲೇಶನ್‌ಶಿಪ್ ಎಷ್ಟು ಬ್ರೇಕ್ ಆಗಿರುತ್ತಲ್ಲ, ಇವೆಲ್ಲವನ್ನ ನೀವು ನೋಡಿದೀರಾ, ಕೇಳಿಸ್ಕೊಂಡಿದೀರಾ, ಅಬ್ಸರ್ವ್ ಮಾಡಿದೀರಾ ಅಂದ್ರೆ, ಇವೆಲ್ಲವೂ ಕೂಡ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಬ್ಲಾಕ್ಸ್ ಆಗಿ ಕೂತ್ಕೊಂಡಿರುತ್ತೆ. ಇಂತಹದನ್ನ ನೀವು ರಿಲೀಸ್ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ನಿಮ್ಮ ಮೇಲೆ ವರ್ತ್ ಇರಲ್ಲ. ನಾನು ಇಷ್ಟ ಅರ್ನ್ ಮಾಡ್ಬೋದು. ಇವಾಗ 10 ಲ್ಯಾಕ್ಸ್ ನ ಮ್ಯಾನಿಫೆಸ್ಟ್ ಮಾಡೋಣ ಅಂತ ಹೇಳಿದ ತಕ್ಷಣ ಎಷ್ಟ್ ಜನಕ್ಕೆ ಡೌಟ್ ಬಂದಿರುತ್ತೆ? ಆಗುತ್ತಾ? ಸಾಧ್ಯನಾ? ನಮ್ ಕೈಲಿ 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಸಾಧ್ಯನಾ? ಅನ್ನುವಂತಹ ಥಾಟ್ಸ್ ಎಷ್ಟ್ ಜನಕ್ಕೆ ಬಂದಿದೆ. ಅದೆಲ್ಲವೂ ನಿಮ್ಮ ಸೆಲ್ಫ್ ವರ್ತ್ ಮೇಲೆ ಬೀಳುತ್ತೆ. ನಿಮ್ಮಲ್ಲಿ ಏನಾದ್ರು ಇವಾಗ ಕಮ್ಮಿ ಸೆಲ್ಫ್ ವರ್ತ್ ಇದೆ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆಂಟ್ ಇರಲ್ಲ ಅಂತ ಅನ್ಕೊಳ್ಳೋಣ. ನಿಮ್ಮ ಮೇಲೆ ನಿಮ್ಗೆ ವರ್ತ್ ಫೀಲ್ ಇಲ್ಲ. ಓಕೆ. ಆವಾಗ ಹಣ ಅನ್ನೋದು ಹೇಗ್ ಬರುತ್ತೆ? ಹಣನ ನೀವು ಹೇಗ್ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ? ನಾನು ಅರ್ಹಳು. ಎಷ್ಟೇ ಹಣ ಬಂದ್ರೇನುನು ನಾನು ಅದನ್ನ ಹೋಲ್ಡ್ ಮಾಡುವಂತಹ ಕೆಪಾಸಿಟಿ ನನ್ನಲ್ಲಿ ಇದೆ ಅನ್ನುವಂತಹ ಬಿಲೀಫ್ ನಿಮ್ಮಲ್ಲಿ ಬರ್ಬೇಕು.